ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಮ್ಮಮ್ಮ ಮನೆಗೆ ಬಂದಿದ್ದರು. ನಾನು ನಮ್ಮಮ್ಮ ಬಂದು ಚಿಕನ್ ತೊಗೊಂಬಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ರಿ. ಅಂದರೆ ನಾನು ಕೇಳಿದೆ ನಮ್ಮಮ್ಮಗೆ. ಸೊ ಅದರಿಂದ ಅವರು ಸರಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಹೋಗಿ ನಾವು ಚಿಕನ್ ತೊಗೊಂಡು 2 kg ಚಿಕನ್ ತೊಗೊಂಡು ಮನೆಗೆ ಬಂದ್ರಿ. ಇವಾಗ ನಮ್ಮಮ್ಮ ಮಾಡೋಕ್ಕೆ ಶುರು ಮಾಡಿ ಬಾಣಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ರು. ಆ ಬಾಕ್ಸಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಸಾಮಾನು, ಕಲುವ ಇವೆಲ್ಲ ಎತ್ತಾಯಿದ್ರು. ನೀವು ಕೇಳ್ಬೋದು ಯಾಕೆ ನಾವು ಹಾಲಲ್ಲಿ ಕೂತ್ಕೊಂಡು ಅಡುಗೆ ಮಾಡ್ತಿದ್ದೀರಿ ಅಂತ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಸ್ಟವ್ ಪ್ರಾಬ್ಲಮ್ ಆಗಿ ಗ್ಯಾಸ್ ಲೀಕ್ ಆಗೋಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಈ ಚಿಕ್ಕ ಸಿಲಿಂಡ್ರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕಾಗಿತ್ತು. ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕಾಗಿತ್ತು. ಸೊ ಅದರಿಂದ ಈ ಚಿಕ್ಕ ಸಿಲಿಂಡ್ರ್ ಉಪಯೋಗಿಸ್ಕೊಂಡೆ ಅಮ್ಮ ಬಿರಿಯಾನಿ ಮಾಡ್ತಾಯಿದ್ರು. ಎಲ್ರಿಗೂ ಬಿರಿಯಾನಿ ಅಂದರೆ ಇಷ್ಟ ಅನಿಸುತ್ತೆ ಅಂತಲ್ಲ, ಎಲ್ಲರಿಗೂ ಇಷ್ಟ. ಸೊ ನನಗೂ ಬಿರಿಯಾನಿ ಕಬಾಬ್ ಒಂಥರ ತುಂಬ ಇಷ್ಟ. ಸೊ ಅಲ್ಲಿ ನಮ್ಮಮ್ಮ ಇರುವೆಗಳು ಬರ್ತಾಯಿದ್ದಾವೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ ಎಲ್ಲಿಂದ ಇರುವೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ತಿರ್ಗಾ ಅದನ್ನು ಕಲ್ಸೋಕ್ಕೆ ಶುರು ಮಾಡಿ ಅದು ಒಂದು ಸ್ವಲ್ಪ ಬೆಂದಂಗೆ ಆದಮೇಲೆ ಅದನ್ನು ರುಬ್ಕೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರು. ನಾನು ಆ ಸೈಡ್ ನಿಂತ್ಕೊಂಡು ಕಾಯ್ತಾ ಇದ್ದೆ. ಮತ್ತು ನಮ್ಮ ಬ್ಯಾಕ್ಗ್ರೌಂಡ್ ತುಂಬ ಮೆಸ್ಸಿ ಆಗಿದೆ, ಬೇಜಾರು ಮಾಡ್ಕೊಬೇಡಿ. ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ ಮನೆ ಕ್ಲೀನು. ಸೊ ಮಾಡೋ ತನಕ ವೆಯ್ಟ್ ಮಾಡಿ, ಸಾರಿ. ಆ್ಯಂಡ್ ಇವಾಗ ಮಿಕ್ಸಿಗೆ ನಮ್ಮಮ್ಮ ಅದು ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೋತಿದ್ದಾರೆ. ಹಾಕ್ಕೊಂಡು ಅದು ಇವಾಗ ಫ್ರೈ ಆಗಿದೆ. ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ನನಗೆ ರುಬ್ಕೋಬಾ ಅಂತ ಹೇಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಸೊ ಅದನ್ನು ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಸ್ಲೋ ಆಗಿ ನಮ್ಮಮ್ಮ. ಅದನ್ನು ರುಬ್ಕೊಂಡು ಫುಲ್ಲು ಪೇಸ್ಟ್ ಆಗೋ ಥರ ರುಬ್ಕೊಂಬರ್ಬೇಕಿತ್ತು. ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಅದೇ ಮಸಾಲ ಬಿರಿಯಾನಿಗೆ ಅಂತ. ನಮ್ಮಮ್ಮ ಈ ಔಟ್ಸೈಡಿಂದ ಬಿರಿಯಾನಿ ಮಸಾಲ ಪ್ಯಾಕೆಟು ಅಥವಾ ರೆಡಿಮೇಡ್ ಬಿರಿಯಾನಿ ಮಸಾಲಗಳು ಸಿಗ್ತಾವಲ್ಲ ಅದನ್ನೆಲ್ಲ ಹಾಕಲ್ಲ, ಯಾಕಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ನಮಗೆ ಮೋಸ್ಟ್ ಲೈಕ್ಲಿ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಇಷ್ಟ ಆಗ್ಬೋದೇನೋ. ಇವಾಗ ನಾನು ಅದನ್ನು ಎತ್ಕೊಂಡೋಗಿ ರುಬ್ಕೊಂಡು ಬಂದು, ಇದು ನನ್ನ ಪಾತ್ರೆಯಲ್ಲಿ ಕೊಡ್ತಾ ಇರೋದು ಏನು ಅಂದರೆ ಚಿಕನ್ನು. ಸ್ವಲ್ಪ ಕಬಾಬಿಗೆ ಎತ್ತಿಟ್ಟಿದ್ದೆ, ಇನ್ನು ಸ್ವಲ್ಪ ಬಿರಿಯಾನಿಗೆ ಅಂತ ಎತ್ತಿಟ್ಟಿದ್ದೆ. ಸೊ ನಮ್ಮಮ್ಮ ಅದನ್ನು ನೋಡ್ತಾಯಿದ್ರು, ಬಿರಿಯಾನಿಗೆ ಸಾಕಾ ಕಬಾಬ್ಗೆ ಸಾಕಾ ಅಂತ ಅಂದ್ಬಿಟ್ಟು. ಇವಾಗ ಖಾಲಿ ಬಾಣಲಿ ಇಟ್ಟಿದ್ದಾರೆ. ಈ ಚಿಕನ್ ಏನಿದೆ ಅದನ್ನು ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಆಮೇಲೆ ಅವರು ಬಿರಿಯಾನಿಗೆ ಹಾಕೋದು, ಯಾಕಂದರೆ ಸ್ವಲ್ಪ ಬೇಗ ಬೇಯುತ್ತೆ ಚಿಕನು ಅಂತ ಅಂದ್ಬಿಟ್ಟು. ಸೊ ಇವಾಗ ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೋತಾರೆ, ಅಂದರೆ ಫ್ರೈ ಮಾಡ್ಕೋತಾರೆ. ಮತ್ತು ಅದು ಕೌಚ್ ವಾಸನೆ ಬರುತ್ತಲ್ಲ, ಒಂಥರ ಏನಂತಾರೆ ವಿಯರ್ಡ್ ವಾಸನೆ ಬರುತ್ತೆ. ಸೊ ಅದೆಲ್ಲ ಬಂದರೆ ನಮಗೂ ಇಷ್ಟ ಆಗಲ್ಲ ತಿನ್ನೋಕ್ಕೆ. ಸೊ ಅದರಿಂದ ಅದನ್ನು ಹೋಗೋಕ್ಕೋಸ್ಕರ ಒಂದು 5 minutes ಬೇಯಿಸ್ಕೊಂಡು ಅದಾದಮೇಲೆ ಅದನ್ನು ಬಿರಿಯಾನಿಗೆ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಈ ಫ್ರೈ ಮಾಡೋ ಟೈಮಲ್ಲೇ ಮುಕ್ಕಾಲು ಭಾಗ ಚಿಕನ್ ಬೆಂದೋಗ್ಬಿಟ್ಟಿರುತ್ತೆ. ಆ್ಯಂಡ್ ಇದು ಪ್ರಾಬಬ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ನಾವು ಕಬಾಬ್ ಮಾಡಬೇಕಾದ್ರೂ ಈ ಥರನೇ ಬೇಯಿಸ್ಕೊಂಡು ಆಮೇಲೆ ಅದನ್ನು ನೆನೆಸಿಟ್ಕೊಂಡು ಫ್ರೈ ಮಾಡ್ಕೋತೀವಿ. ಸೊ ದಟ್ ಎಣ್ಣೆಯಲ್ಲಿ ಬೇಗ ಬೆಂದೋಗುತ್ತೆ ಚಿಕನು ಅನ್ನೋದಕ್ಕೋಸ್ಕರ. ಮತ್ತು ಈ ವಾಸನೆ ಸಹ ಬರಲ್ಲ, ಒಂಥರ ಕೌಚ್ ವಾಸನೆ ಸಹ ಬರಲ್ಲ. ಈಗ ನೋಡ್ಬೋದು ನೀವು ನಮ್ಮಮ್ಮ ಅಲ್ಲಿ ಚಿಕನ್ನ ಫ್ರೈ ಮಾಡ್ತಾ ಇದ್ದಾರೆ ಸ್ಲೋ ಆಗಿ. ನಮ್ಮಮ್ಮ ಆ್ಯಕ್ಚುಲಿ ಸೋಫಾ ಮೇಲೆ ಕೂತ್ಕೊಂಡು ಮಾಡ್ತಿದ್ದಾರೆ. ಅವ್ರು ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ, ಅವರಿಗೆ ಶುಗರ್ ಇರೋದ್ರಿಂದ ಅವ್ರಿಗೆ ಸುಸ್ತಾಗಿಬಿಡುತ್ತೆ. ಇವಾಗ ಚಿಕನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾ ಬೇಡವಾ ಅಂತ ನೋಡ್ತಿದ್ದಾರೆ. ಆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು, ಅಮ್ಮಗೆ ಆ ಸಿಲಿಂಡ್ರ್ ಅಂದ್ರೂ ಭಯ. ಸೊ ಅವಾಗ ನನ್ನ ಕರಿತಿರ್ತಾರೆ, ಇಲ್ಲಿಗೆ ಬಾ ಅಂತ. ಇವಾಗ ಚಿಕನ್ ಎತ್ತಿ ಬೇರೆ ಪಾತ್ರೆ, ಬಿರಿಯಾನಿ ಮಾಡೋ ಪಾತ್ರೆ ಇಟ್ಟು ಅದರಲ್ಲಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದಾರೆ ಫ್ರೈ ಮಾಡ್ಕೊಳ್ಳೋಕ್ಕೋಸ್ಕರ.
ಆಮೇಲೆ 2 ಟೊಮ್ಯಾಟೊ ಸಹ ಹಾಕ್ತೀವಿ ಇದನ್ನ ಫ್ರೈ ಮಾಡೋಕ್ಕೆ. ಇದು ಬಂದು ಒಗ್ಗರಣೆಗೆ. ಇದನ್ನು ತಿರ್ಗಾ ರುಬ್ಬಲ್ಲ ಏನೂ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾವು ಡೈರೆಕ್ಟಾಗಿ ರುಬ್ಬಿದಿರೋ ಮಸಾಲಾನ ಹಾಕ್ಬಿಟ್ಟು ಅದನ್ನು ಬೇಯಕ್ಕೆ ಬಿಡಬೇಕು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೋಸ್ಟ್ಲಿ ಈ ಸಿಲಿಂಡ್ರಲ್ಲಿ ಮಾಡಿದ್ದಕ್ಕೋಸ್ಕರ ನಮ್ಮ ಮನೇಲಿ ಬಿರಿಯಾನಿ ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ ಒಂದು 1.5 hour ಮೇಲೆ ಆಗೋಯಿತು. ಪ್ಲಸ್ ನಾವು ಅಕ್ಕಿ ಬಂದು ಬಾಸುಮತಿ ರೈಸ್ ಯೂಸ್ ಮಾಡಿದರೆ, ಇಂಡಿಯಾ ಗೇಟ್ ಬಾಸುಮತಿ ರೈಸು ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂತ. ಇಲ್ಲ ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಪ್ಲಸ್ ನಾನು ಈ ವಿಡಿಯೋಗೆ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ನನ್ನ ಕೈಯಲ್ಲಿ ಆವಾಗ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆಡಿಯೋನೂ ರೆಕಾರ್ಡ್ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ. ತುಂಬ ಓಡಾಡಬೇಕಿತ್ತು, ಅಡುಗೆ ಮನೆಗೂ ಹಾಲ್ಗೂ ಅದರಿಂದ ಸ್ವಲ್ಪ ಕಷ್ಟ ಆಗೋಯಿತು. ಸೊ ಈ ವಿಡಿಯೋಲಿ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದೆ. ಪ್ಲಸ್ ನನ್ನ ವಿಡಿಯೋಗೆ ದಯವಿಟ್ಟು ಕಮೆಂಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ನಾನು ಗ್ರೋ ಆಗೋಕ್ಕೆ. ನಾನು ಈ ಥರ ವೀಡಿಯೋಸ್ ಹಾಕ್ತಾನೇ ಇರ್ತೀನಿ. ನಿಮ್ಮ ಸಹಾಯ ತುಂಬ ಬೇಕಾಗಿದೆ ನನಗೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಮ್ಮಮ್ಮ ಅಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ. ಇವಾಗ ಅದು ಬೆಂದ ಮೇಲೆ ಮಸಾಲೆ ಏನು ರುಬ್ಕೊಂಬಂದಿರ್ತೀರಿ ನುಣ್ಣಗೆ, ಅದನ್ನು ಹಾಕ್ತಾರೆ. ಸೊ ಅದು ಹಾಕೋ ತನಕ ವೆಯ್ಟ್ ಮಾಡ್ತಾರೆ. ಇವಾಗ ಅದು ಬೇಯಬೇಕು. ಆ್ಯಂಡ್ ಈ ಸಿಲಿಂಡ್ರ್ ಪಾಡಂತೂ ಕೇಳಬೇಡ್ರಿ ಗುರು, ಎಷ್ಟು ಲೇಟ್ ಆಗುತ್ತೆ ಬಿರಿಯಾನಿ ಆಗೋಕ್ಕೆ. ಬಿರಿಯಾನಿನೇ ಅಲ್ಲ, ಏನೇ ಆಗೋಕ್ಕೂ ಈವನ್ ಹಾಲು ಕಾಯಿಸಬೇಕು ಅಂದರೂ ಒಂದು 10-15 ನಿಮಿಷ ವೆಯ್ಟ್ ಮಾಡಬೇಕು ನಾವು. ಮತ್ತು ನಮ್ಮಮ್ಮ ಇದಕ್ಕೆ ಪಲಾವ್ ಸಾಮಾನುಗಳನ್ನೂ ಹಾಕಿದ್ದಾರೆ. ಏನು ಬೇ ಲೀಫು, ಚಕ್ಕೆ, ಲವಂಗ, ಏಲಕ್ಕಿ ಅವೆಲ್ಲ ಹಾಕಿದ್ದಾರೆ. ಇವಾಗ ನಾನು ಹಾಕಿದ್ದು 2 ಟೊಮ್ಯಾಟೊ, ಕಟ್ ಮಾಡಿದ್ದಿದ್ದು 2 ಟೊಮ್ಯಾಟೊನ ಎಲ್ಲ ಹಾಕಿದ್ದೀನಿ. ನಮ್ಮಮ್ಮಗೆ ಬಿರಿಯಾನಿಗೆ ಮೇಯ್ನ್ ಡಿಶ್ ಏನು ಅಂತ ಕೇಳಿದರೆ ಕಲುವ ಅಂತ ಹೇಳ್ತಾರೆ. ಸೊ ಅದು ಬಂದು ಟೇಸ್ಟ್ ಕೊಡುತ್ತೆ, ಸ್ಮೆಲ್, ಫ್ರೇಗ್ನೆನ್ಸು ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅಂತ. ನಮ್ಮಮ್ಮ ಅದನ್ನು ಮಾತ್ರ ಮಿಸ್ ಮಾಡಲ್ಲ. ಬಟ್ ಇವತ್ತು ಆ್ಯಕ್ಚುಲಿ ಮಿಸ್ ಆಗೋಯಿತು, ಬಿಕಾಸ್ ಅದು ನಮ್ಮ ಮನೇಲಿಲ್ಲ. ಸೊ ನನಗೂ ಗೊತ್ತಿರಲಿಲ್ಲ ಗುರು, ಏನು ಮಾಡೋಕ್ಕಾಗಲ್ಲ. ಅಮ್ಮಂದಿರಿಗೆ ಬೇರೆ ಏನೇನೋ ಐಟಮ್ ಬೇಕು, ನಮಗೆಲ್ಲ ಬರೀ ಮ್ಯಾಗಿ, ದೋಸೆ, ಪಲಾವು, ರೈಸ್ ಬಾತು ಇಂಥವೇ ಮಾಡೋಕ್ಕೆ ಬರೋದು. ಅದಕ್ಕೆಲ್ಲ ಕಲುವ ಇದ್ರೇನು ಇಲ್ಲದೆ ನಂಗೆ ಅದಂಥದ್ದು ಏನು ಅಂತಲೇ ಗೊತ್ತಿಲ್ಲ. ಈ ಅಮ್ಮಂದಿರು, ನಮ್ಮಮ್ಮ ಎಲ್ಲ ಕುಕ್ಕಿಂಗ್ ಬುಕ್ಕೇ ಬರೆದಿಟ್ಟಿದ್ದಾರೆ ಗೊತ್ತಾ. ನಾನು ಅವೆಲ್ಲ ಎಲ್ಲಿ ಬರೆಯೋದು? ನಾನು ಸ್ಕೂಲಲ್ಲಿ ನೋಟ್ಸೇ ಬರೀತಾ ಇರಲಿಲ್ಲ, ಕುಕ್ಕಿಂಗ್ ಬುಕ್ ಎಲ್ಲಿಂದ ಬರಿತೀನಿ? ಸೊ ನಮ್ಮಮ್ಮ ಅದನ್ನೇ ಹುಡುಕ್ತಾ ಇದ್ದಾರೆ, ಇದೆಯಾ ಅಂತ ಸಿಗಲಿಲ್ಲ. ಕೊನೆಗೆ ಅವರು ಬೇಜಾರಾಗ್ಬಿಟ್ಟು ಅಯ್ಯೋ ಅಂತ ಅಂದ್ಬಿಟ್ಟು ಅವ್ರ ಪಾಡಿಗೆ ಅಡುಗೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ಇವಾಗ ತಿರ್ಗಾ ಕಲಿಸ್ತಾನೇ ಇದ್ದಾರೆ. ಅದನ್ನು ಕಲಸಿ ಆಮೇಲೆ ಬೆಂದಿದೆ ಅಂತ ಗೊತ್ತಾದಮೇಲೆ ಅವರು ಹೋಗಿ ಇದನ್ನು ಹಾಕ್ತಾರೆ, ಏನದು ರುಬ್ಬಿರೋ ಮಿಕ್ಸ್ಚರನ್ನು ಹಾಕ್ತಾರೆ. ಸೊ ಇವಾಗ ನೋಡ್ಬೋದು ನೀವು, ನಮ್ಮಮ್ಮ ರುಬ್ಬಿರೋದನ್ನು ಹಾಕ್ತಾ ಇದ್ದಾರೆ. ಸ್ವಲ್ಪ ನನಗೆ ಕೈಯಲ್ಲಿ ಬಳ್ದು ಹಾಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರು. ಸೊ ಅದಕ್ಕೆ ಮಿಕ್ಸಿಗೆ ನೀರು ಹಾಕಿ ಆ ಫುಲ್ ರುಬ್ಬಿರೋದು ಏನಿದೆ ಆ ಫುಲ್ ಪೇಸ್ಟ್ನ ಹಾಕ್ಕೊಂಡ್ರೆ ಬಿರಿಯಾನಿಗೆ ಕರೆಕ್ಟಾಗಿ ಬರುತ್ತೆ ಅಂತ. ನಮ್ಮಮ್ಮ ಅಳತೆ ಪ್ರಕಾರನೇ ಬಿರಿಯಾನಿ ಮಾಡೋದು. ಅವ್ರಿಗೆ ಹಂಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅಂತ ಒಂದು ಮೈಂಡ್ಸೆಟ್ಟು, ಅದು ನಿಜ. ಸೊ ಅವರು ಎಲ್ಲನೂ ಅಳತೆ ಪ್ರಕಾರನೇ ಮಾಡ್ತಾರೆ. ಅದರಿಂದ ನಾನು ಏನು ಹೇಳೋಕ್ಕಾಗಲ್ಲ. ನಾನು ಏನಾದರೂ ಹೇಳಿದ್ರೆ ನಮ್ಮಮ್ಮಗೆ ಸ್ಟವ್ ಅಂದರೆ ಭಯ. ಸೊ ಅವ್ರು ಆ ಸೈಡ್ ಎದ್ದೋಗ್ಬಿಡ್ತಾರೆ. ಆಮೇಲೆ ನಾನು ಬಂದು ಅದನ್ನು ಕಮ್ಮಿ ಮಾಡಬೇಕು. ಸೊ ಆ ಥರ ಅವರಿಗೆ ಅದೇನೋ ಒಂಥರ ಭಯ ಚಿಕ್ಕ ಸಿಲಿಂಡರ್ ನೋಡಿದ್ರೆ. ಅದರಿಂದ ನಾನೇನು ಹೇಳೋಕ್ಕಾಗಲ್ಲ. ಪ್ಲಸ್ ಅವ್ರು ನಮ್ಮಮ್ಮ ಮನೇಲಿ ಈ ಥರ ಸಿಲಿಂಡರ್ಗಳೆಲ್ಲ ಇಲ್ಲವೇ ಇಲ್ಲ. ಅವ್ರು ಏನಿದ್ರು ದೊಡ್ಡ ಸಿಲಿಂಡ್ರಲ್ಲೇ ಅಡುಗೆ ಮಾಡೋದು. ಮತ್ತು ಅವ್ರಿಗೆ ಅಲ್ಲೂ ಭಯ, ನಮ್ಮಮ್ಮಗೆ ಬೆಂಕಿ ಅಂದ್ರೇ ಭಯ. ಸೊ ಅದರಿಂದ ಅದು ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದು ಸಣ್ಣಲ್ಲ ದೊಡ್ಡ ಇನ್ಸಿಡೆಂಟ್ ಆಗಿತ್ತು ಅವ್ರ ಲೈಫಲ್ಲಿ. ಸೊ ಆವಾಗಿಂದ ಅವರಿಗೆ ಬೆಂಕಿ ಅಂದರೆ ಭಯ. ಜೀವನದಲ್ಲಿ ತುಂಬ ಕಷ್ಟ ಪಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ ಗೈಸ್. ಸೊ ಇವತ್ತು ಇಲ್ಲಿ ಇದ್ದೀರಿ ಅಂದರೆ ಆ ದೇವರೇ ಕಾರಣ, ಬೇರೆ ಯಾರೂ ಅಲ್ಲ. ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಅವರಿಗೆ ಒಂದು 80% ಆಫ್ ದ ಬಾಡಿ ಬರ್ನ್ ಆಗೋಗ್ಬಿಟ್ಟಿದೆ. ಕೆರೋಸಿನ್ ಹಾಕಿ ಬರ್ನ್ ಮಾಡಿಬಿಟ್ಟಿದ್ದಾರೆ. ಸೊ ಫ್ಯಾಮ್ಲೀಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ಕೊಂಬಂದಿದ್ದೀವಿ. ಸೊ ಅದರಿಂದ ನಮ್ಮಮ್ಮ ಅಂದರೆ ನಂಗೆ ತುಂಬ ಪ್ರಾಣ.
ಅವ್ರು ಬಿಟ್ಟರೆ ಪ್ರಾಬ್ಲಿ ನನಗೆ ಜೀವನನೇ ಬೇಡ ಅಂದ್ಬಿಡ್ತೀನಿ. ಅವ್ರಂದರೆ ನನಗೆ ಅಷ್ಟು ಇಷ್ಟ. ಅದು ಅವ್ರು ಇರಲಿಲ್ಲ ಅಂದರೆ ಮೋಸ್ಟ್ ಲೈಕ್ಲಿ ನಾನು ಇಲ್ಲಿ ಇರ್ತಾ ಇರಲಿಲ್ಲ, ಎಲ್ಲೋ ರೋಡಲ್ಲಿ ಭಿಕ್ಷೆ ಬೇಡ್ಕೊಂಡಿದ್ದಿರ್ತಾಯಿದ್ದೆ. ಬಿಕಾಸ್ ಅವರೇ ನನಗೆ ಊಟ ಹಾಕೋದ್ರಿಂದ ಹಿಡಿದು ಓದಿಸೋದ್ರಿಂದ ಹಿಡಿದು ಎಲ್ಲದಕ್ಕೂ ಕಷ್ಟಪಟ್ಟು ನಿಂತ್ಕೊಂಡು ಮಾಡಿದ್ದಾರೆ. ಸೊ ಮೈ ಮಮ್ ಇಸ್ ಮೈ ಗಾಡ್. ಇಫ್ ಐ ಎವರ್ ಹ್ಯಾವ್ ಟು ಚೂಸ್ ಫಾರ್ ಸಮ್ವನ್ ಇನ್ ಹರ್, ಐ ವಿಲ್ ಆಲ್ವೇಸ್ ಚೂಸ್ ಹರ್. ನಂಗೆ ಅವ್ರಿಗಿಂತ ಮುಖ್ಯ ಬೇರೆ ಏನೂ ಇಲ್ಲ ಈ ಜೀವನದಲ್ಲಿ. ನನಗೆ ಎಷ್ಟೇ ಜನ್ಮ ಅಂತಿದ್ರು ನಮ್ಮ ಅಮ್ಮನೇ ನನಗೆ ಅಮ್ಮ ಆಗಬೇಕು. ಅವರು ನನಗೆ ಮಾಡೋದು ಎಷ್ಟು ಕಷ್ಟ ಪಡ್ಕೊಂಡು 2 hours ಟ್ರಾವೆಲ್ ಆದರೂ ಅಲ್ಲಿಂದ ಬಂದು ನನಗೆ ಬಿರಿಯಾನಿ ಕೇಳಿದ ತಕ್ಷಣ ಮಾಡಿಕೊಡ್ತೀನಿ ಅಂದರು. ಸೊ ನಮ್ಮಮ್ಮ ಅಷ್ಟೇ, ಎಲ್ಲರ ಅಮ್ಮಂದಿರು ಅಮ್ಮನೇ ಅಲ್ವಾ. ಸೊ ಇವಾಗ ನಮ್ಮಮ್ಮ ಅಲ್ಲಿ ಬಿರಿಯಾನಿಗೆ ಚಿಲ್ಲಿ ಪೌಡರ್ ಹಾಕಿ ಅರಿಶಿನ ಹಾಕಿ ಕಲಿಸ್ಕೊತಾ ಇದ್ದಾರೆ. ಇದಕ್ಕೆ ಧನಿಯಾ ಪೌಡ್ರು ಹಾಕ್ತಾರೆ. ಸೊ ಹಾಕಿ ಇವಾಗ ಚಿಕನ್ ಹಾಕಿ ನಮ್ಮಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ಮಿಕ್ಸ್ ಮಾಡಿದ್ಮೇಲೆ ಅದು ಬೇಯಬೇಕು. ಚಿಕನ್ ಬೇಯೋಕ್ಕೆ ಬಿಟ್ಟು ಆಮೇಲೆ ನಾವು ಅಕ್ಕಿ ಹಾಕಬೇಕು. ಅದಾದಮೇಲೆ ತೆಂಗಿನಕಾಯಿ ಹಾಲು ಹಾಕಬೇಕು. ಇನ್ನೂ ತುಂಬ ಕೆಲಸಗಳಿದ್ದಾವೆ ಗೈಸ್. ಇಷ್ಟಕ್ಕೆ ಎಲ್ಲ ನಿಲ್ಲಿಸೋದು. ಅಯ್ಯೋ ಕೇಳಬೇಡಿ, ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ. ಇವಾಗ ಅದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ನೀರನ್ನು ಹಾಕಿ ಬೇಯಕ್ಕೆ ಬಿಡ್ತಿದ್ದಾರೆ. ಚಿಕನ್ ಬೆಂದಿದೆ ಆಲ್ಮೋಸ್ಟ್. ಸೊ ಅದು ಚಿಕನ್ ಬೆಂದ ಮೇಲೆ ಅದಕ್ಕೆ ಅಕ್ಕಿ ನಾವು ಒಂದು 600 grams ತೊಗೊಂಡಿದ್ರಿ. 750 grams ತೊಗೊಂಡಿದ್ರಿ. ಸೊ ಆ 750 grams ಅಕ್ಕಿ ಹಾಕಿ ದಮ್ಮಲ್ಲಿ ಬೇಯಕ್ಕೆ ಬಿಡಬೇಕು. ಅಂದರೆ ಕೆಳಗಡೆ ತವಾ ಇಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಏನಾದರೂ ಕಲ್ಲು ಅಂಥದ್ದನ್ನು ಇಡಬೇಕು. ಅಂದರೆ ವೇಟ್ ಇರೋ ಅಂಥದ್ದನ್ನು ಇಟ್ಟರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಮಮ್ಮ ಅದನ್ನೇ ಕಲಿಸ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕಿನ ಹಾಕಿ, ಜಾಸ್ತಿ ಕಲಿಸಲ್ಲ ಬಿಕಾಸ್ ಅಕ್ಕಿ ಒಡೆದೋಗುತ್ತೆ, ಬಾಸುಮತಿ ರೈಸ್ ಅಲ್ವಾ ಅದರಿಂದ. ಇವಾಗ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ನೀರು ಬೇಕಿತ್ತು ಅಂತ ನೀರು ಹಾಕ್ತಿದ್ದಾರೆ. ಇದನ್ನು ಹಾಕಿದ್ಮೇಲೆ ನಮ್ಮಮ್ಮ ಅದನ್ನು ತಿರ್ಗಾ ಕಲಸಿ ಅಕ್ಕಿ ಹಾಕ್ತಾರೆ. ನೋಡಿ ಇವಾಗ ಅದನ್ನು ತುಂಬ ಕಲಿಸ್ಬಾರ್ದು. ಅಕ್ಕಿ ಹಾಕಿದ್ಮೇಲೆ ನೋಡಿ ಇವಾಗ ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಹಂಗೆ ಒಂದು ಸ್ವಲ್ಪ ಹೊತ್ತು ಕಲಸಿ ಅದನ್ನು ಬಿಟ್ಬಿಡ್ತಾರೆ. ಬಿಕಾಸ್ ಜಾಸ್ತಿ ಕಲಿತಷ್ಟು ಅಕ್ಕಿ ಒಡೆದೋಗುತ್ತೆ, ಬಾಸುಮತಿ ಅಕ್ಕಿ ಆಗಿರೋದ್ರಿಂದ. ಸೊ ಇವಾಗ ಅದಕ್ಕೆ ಇನ್ನೇನಾದರೂ ನೀರು ಬೇಕಾ ಅಂತ ನೋಡಿ ಉಪ್ಪು ಹಾಕ್ತಿದ್ದಾರೆ. ಇವಾಗ ಉಪ್ಪು ಹಾಕಿ ಟೇಸ್ಟ್ ಚೆನ್ನಾಗಿದೆಯಾ ಅಂತ ನೋಡಿಕೊಂಡು, ಯಾಕಂದರೆ ಉಪ್ಪು ಇವಾಗಲೇ ಕರೆಕ್ಟಾಗಿರಬೇಕು, ಆಮೇಲೆ ಹಾಕ್ಕೊಳಕ್ಕಾಗಲ್ಲ ನೀವು. ಸೊ ಇವಾಗ ಟೇಸ್ಟ್ ಚೆನ್ನಾಗಿದೆ ಇಲ್ವಾ ಅಂತ ನೋಡಿಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಕಲಸಿ. ನಮ್ಮ ಮನೆಯಲ್ಲಿ ತವಾ ಇರಲಿಲ್ಲ ಈ ಪಾತ್ರೆಗೆ ಸೂಟ್ ಆಗುವಂಥದ್ದು. ಸೊ ಅದರಿಂದ ಬರೀ ಕಲ್ಲು ಎತ್ಬಿಟ್ಟು ದಮ್ಮಿಗೆ ಇಟ್ಬಿಟ್ರಿ. ನೋಡಿ ಇದು ಬೇಯ್ತಾ ಇದೆ. ಬಿರಿಯಾನಿ ಸಕ್ಕತ್ತಾಗಿ ಬಂತು ಗೈಸ್. ನೀವು ನೋಡ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಮ್ಮಿ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.